ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶನಿವಾರ ಏನು ಸ್ಪೆಷಲ್ ಅಂತ ಅನ್ಲಿಗತ್ತೀರೇನ್ರಿ? ಭಾಳ ಮಂದಿ ನಮ್ಮ ಲಾಗನ್ನು ಇಷ್ಟಪಡೋದು ರಂಗೋಲಿ ಮುಂಜಾನೆ ಮಾತು ಆಯಿತು. ಕೆಲವು ಮಂದಿ ಮಾತ್ರ ಅಡುಗೆಯನ್ನು ಇಷ್ಟಪಡ್ತಾರೆ, ಯಾಕಂದ್ರೆ ಅವರೆಲ್ಲ ನಮ್ಗಿಂತ ಮಸ್ತ್ ಅಡುಗೆ ಮಾಡ್ತಿರ್ತಾರೆ. ಅದಕ್ಕೇನು ನೋ ಪ್ರಾಬ್ಲಮ್. ಮತ್ತು ಓನ್ಲಿ ಹಬ್ಬದ ಅಡುಗೆಯನ್ನು ಬಹಳಷ್ಟು ಮಂದಿ ಇಷ್ಟಪಡ್ತಾರೆ. ಹಬ್ಬದ ಅಡುಗೆಯನ್ನು ಮಾತ್ರ ನೋಡುವವರು ಇದ್ದಾರೆ ನಮ್ಮ ಫ್ಯಾಮ್ಲಿ ಒಳಗೆ. ನಿಮಗೆ ಯಾವ್ದು ಬೇಕೋ ಆ ವಿಡಿಯೋವನ್ನು ಚೂಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟದ್ದು. ಈಗ ಮುಂಜಾನೆಯ ರಂಗೋಲಿ ಹಾಕೋತ ಮುಂಜಾನೆಯ ಮಾತು ಎಷ್ಟು ಚಂದ ಅದ ನೋಡ್ರಿ. ಇದು ಪ್ರೇಮ ತುಂಬಿರುವ ಕಣ್ಣುಗಳು ಶ್ರದ್ಧೆಯಿಂದ ಬಾಗಿರುವ ಶಿರ ಸದಾ ಸಹಾಯಕ್ಕೆ ಸಿದ್ಧವಿರುವ ಕೈಗಳು, ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು, ಸತ್ಯವನ್ನೇ ನುಡಿಯುವ ನಾಲಿಗೆ, ಇವುಗಳು ಪರಮಾತ್ಮನಿಗೇ ಅತಿ ಪ್ರಿಯವಾದವುಗಳು. ವ್ಯಾಲಿಡಿಟಿಗೆ ಗೊತ್ತಿಲ್ಲದ ಬದುಕು ಇದು, ನಾಳೆಯಲ್ಲ ಇಂದೇ ಬದುಕು. ಪ್ರೀತಿ ಪಾತ್ರರೊಂದಿಗೆ ಬೆರೆತು ಬದುಕು, ಬಿಟ್ಟು ಹೋದವರನ್ನು ಮರೆತು ಬದುಕು. ಪ್ರತಿದಿನಗಳು ಉಡುಗೊರೆ ಎಂದು ತಿಳಿದು ಬದುಕು. ಬದುಕಿನಲ್ಲಿ ಇನ್ನೊಬ್ಬರ ಅವಶ್ಯಕತೆಗಳನ್ನು ಪೂರೈಸುವ ವಸ್ತುಗಳು ನೀವಾಗಬೇಡಿ. ಸಾಧ್ಯವಾದಷ್ಟು ನಿಮ್ಮ ಸುಖ ದುಃಖಕ್ಕೆ ಜೊತೆ ನಿಲ್ಲುವವರನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮನ್ನು ಬೆಳೆಸಿದವರನ್ನು ಎಂದಿಗೂ ಮರೆಯದಿರಿ. ನೋಡ್ರಿ ಎಷ್ಟು ಚಂದ ಅದ, ಭಾಳ ಅರ್ಥಪೂರ್ಣ ಅದ. ಒಂದು 5-6 ಲೈನನ್ನು ಅಷ್ಟು ಅರ್ಥಪೂರ್ಣವಾಗಿದ್ದು. ಏನೋ ಒಂದು ಮುಂಜಾನೆಯ ವಾತಾವರಣನೇ ಅಷ್ಟು ಚಂದ ಇರ್ತದೆ. ಯಾವಾಗಲೂ ಮುಂಜಾನೆಯ ವಾತಾವರಣ ಅಷ್ಟು ಫ್ರೆಶ್ ಇರೋದಲ್ಲದೆ ಆಲೋಚನೆಗಳು ಕೂಡ ನಿಮಗೆ ಹೇಳ್ತೀನಿ. ಆ ವಾತಾವರಣಕ್ಕೆ ಆಲೋಚನೆಗಳು ಯಾವಾಗಲೂ ಒಳ್ಳೆಯವೇ ಬರ್ತಿರ್ತಾವೆ. ಆ ಟೈಮಿಗೆ ಕೆಟ್ಟ ವಿಚಾರಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗೂ ಅದಕ್ಕೆ ಎದ್ದ ತಕ್ಷಣವೇ ತಳಿ ರಂಗೋಲಿ ಎಲ್ಲ ಆಯಿತು ಅಂತಂದ್ರೆ ಸ್ನಾನ ಲಘು ಮಾಡಬೇಕು ಅಂಥೇಳಿ. ಅಂದರೆ ಸ್ನಾನ ಮಾಡಿದ್ವಿ ಅಂತಂದ್ರೆ ದೇವರ ಮುಂದೆ ರಂಗೋಲಿ, ದೀಪ, ಇದೆಲ್ಲ ಸ್ತೋತ್ರಗಳು ಹೇಳುವುದರಿಂದ ನಮ್ಮ ಮೈಂಡ್ ಯಾವಾಗೂ ಫ್ರೆಶ್ ಆಗೇ ಇರ್ತದೆ. ಅದು ಅಲ್ಲದೆ ನಮ್ಮ ಆಲೋಚನೆಗಳು ಕೂಡ ಹಂಗೆ ಯಾವಾಗಲೂ ಪಾಸಿಟಿವ್ ವೇದೊಳಗೆ ಇರ್ತಾವೆ ಅಂಥೇಳಿ. ನೋಡ್ರಿ, ಇವತ್ತಿನ ಸಿಂಪಲ್ ಆದ ರಂಗೋಲಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೋಡ್ರಿ, ಇನ್ನೂ ಇಷ್ಟು ಕತ್ಲೆ ಇರ್ತದೆ. ಈಗ 6:15 ಬೆಳಕಾಗ್ತದೆ. 6ಕ್ಕೆ ಆಗಂಗಿಲ್ಲ, 6:15 ಬೆಳಕಾಗ್ತದೆ. ನಮ್ಮ ಮನೆ ಮುಂದೆ 6 ಗಂಟೆ ಅನ್ನೋದಕ್ಕೆ ಹೆಚ್ಚಾಗಿ ರಂಗೋಲಿ ಇರ್ತದೆ. ಹಿಂಗೆ ಸೂಟಿ ದಿವಸ ಮತ್ತು ಸಂಡೇ ಇತ್ತು ಅಂತಂದ್ರೆ ಆರಾಮಾಗಿ ಮನೆ ಒಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗೆ ರಂಗೋಲಿ ಹಾಕಲಿಕ್ಕೆ ಬರ್ತೀವಿ. ನೋಡ್ರಿ ಇವತ್ತಿನ ರಂಗೋಲಿ ಮುಂಜಾನೆಯ ಮಾತು ಕೂಡ ನೀವೆಲ್ಲರೂ ಇಷ್ಟಪಡ್ತೀರಿ. ಹೀಗಾಗಿ ನಾನು ಕೂಡ ಮುಂಜಾನೆಯ ಮಾತು ಚೂಸ್ ಮಾಡಿಕೊಂಡು ನನಗಿಷ್ಟವಾಗಿದ್ದನ್ನು ನಿಮಗೆ ಹೇಳಿರ್ತೀನಿ. ಆ ಮುಂಜಾನೆಯ ಮಾತನ್ನು ನೀವೆಲ್ಲರೂ ಇಷ್ಟಪಡ್ತಿರಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ. ನೋಡ್ರಿ ಈಗೇನು ಮಾಡ್ಲಿಕ್ಕತ್ತೀನಿ ಅಂತಂದ್ರೆ, ಮೊದಲು ಚಟ್ನಿ ಪಲ್ಯ ಏನೇ ಮಾಡ್ಕೋಬೇಕಾದ್ರೂ ಪಲ್ಯಕ್ಕೆ ಉಪ್ಪು ಹಾಕಿ ಅಥವಾ ಉಪ್ಪಿನ ನೀರೊಳಗೆ ಎದ್ದಿ ಇವೆಲ್ಲನೂ ಸ್ವಚ್ಛ. ಇದನ್ನು ಮಾತ್ರ ಮರೆಯದೇ ಮಾಡಿರಿ. ಯಾಕಂದ್ರೆ ಮೊದಲೆಲ್ಲ ನೋಡ್ರಿ, ಹೊಲದೊಳಗೆ ಬೆಳೆದಿದ್ದು ತೊಳೆಯುವ ಅವಶ್ಯಕತೆಯೂ ಇರಲಿಲ್ಲ. ಅದು ಮಣ್ಣು ಹೊಟ್ಟೆಯೊಳಗೆ ಹೋದರೂ ಏನೂ ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಈಗ ಅವರೇ ಒಂದು ಸರಿ ನಮಗೆ ತೊಳೆದು ಕೊಡ್ತಾರಂದ್ರೂ ಸತೇಕ ನಾವು ಉಪ್ಪಿನ ನೀರೊಳಗೆ ತೊಳೆಯುವ ಅವಶ್ಯಕತೆ ಭಾಳ ಅಂದ್ರೆ ಭಾಳ ಅದ. ಅದಕ್ಕೆ 2-3 ಸರಿ ಪಲ್ಯ ತೊಳೆದ ಅಡುಗೆ ಮಾಡಿರಿ ಅಂತ ಹೇಳ್ತಾ, ಈಗ ಬಟಾಟಿ ಮತ್ತು ನಿನ್ನೆ ರಾತ್ರಿನೇ ವಟಾಣಿ ಮತ್ತು ನಾವು ದಪ್ಪ ಕಡಲೆ ಅಂತೀವಲ್ರಿ, ಅವನ್ನ ನೆನೆ ಇಟ್ಟಿದ್ದೆ. ಈಗೇನದ ಬಟಾಟಿ ಜೊತೆ ಆ ಕಡಲೆ ಮತ್ತು ಬಟಾಣಿ ಎರಡನ್ನೂ ಕುದಿಲಿಕ್ಕೆ ಇಟ್ಟು ಪಲ್ಯ ಎಲ್ಲ ತೊಳೆದದ್ದಾಗಿದೆ ಹೆಚ್ಚಿಟ್ಕೋತೀನಿ. ಮತ್ತು ಅದಕ್ಕಿಂತ ಮುಂಚೆ ಒಂದು 7-8 ಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ಅಲ್ಲ ಎಲ್ಲ ಹಾಕಿ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡೆ. ಈಗೆಲ್ಲ ಪಲ್ಯ ಹೆಚ್ಚಿ ಇಟ್ಕೋತೀನಿ. ಯಾಕಂದ್ರೆ ಪಲ್ಯ ಮಾಡಲಿಕ್ಕೆ ಭಾಳ ಸರಳ ಆಗಿಬಿಡ್ತದೆ. ಅಂದರೆ ಇವತ್ತೇನು ವಿಶೇಷ ಅಂಥೇಳಿ ನಿಮಗೆ ಗೊತ್ತೇ ಆಗಿಬಿಡ್ತು, ಹೌದಿಲ್ರಿ?
ಇವತ್ತು ದೋಸೆ ಮಾಡ್ಲಿಕ್ಕತ್ತೀನಿ ರೀ. ಮಕ್ಕಳೆಲ್ಲ ಏನು ಎಷ್ಟು ದಿವಸ ಆಯ್ತು ದೋಸೆನೇ ತಿಂದಿಲ್ಲ ಅಂಥೇಳಿ ನನ್ನ ಮಕ್ಕಳು ಹೇಳಲಿಕ್ಕತ್ತಿದ್ರು. ಅದಕ್ಕೆ ದೋಸೆಗೆ ಹಾಕಿನಿ. ಮತ್ತು ಯಾವ ದೋಸೆ ಮಾಡೀರಿ ಅಂತ ಹೇಳಿ ಸಿಂಪಲ್ ದೋಸೆನೇ ಮಾಡೀನಿ ನೋಡ್ರಿ. ಅಂದ್ರೆ ಅಕ್ಕಿ 3 ಅಕ್ಕಿ, ಒಂದು ಅರ್ಧ ಉದ್ದಿನ ಬೇಳೆ, 1 ಮುಷ್ಟಿಯಷ್ಟು ಮೆಂತೆ ಇಷ್ಟು ಹಾಕಿ ಮಿಕ್ಸಿ ಮಾಡೋ ಹೊತ್ನ್ಯಾಗ ಚುನ್ಮುರಿ ಅಥವಾ ಅವಲಕ್ಕಿ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಚಟ್ನಿ, ಪುಟಾಣಿ ಚಟ್ನಿ ರೆಡಿ ಆಯಿತು. ನಿಮ್ಮ ಜೊತೆ ಮಾತಾಡ್ಕೊತ ಪುಟಾಣಿ ಚಟ್ನಿನೂ ರೆಡಿ ಆಯಿತು. ಅದಕ್ಕೇನು ಪುಟಾಣಿ, ಜೀರಿಗೆ, ಉಪ್ಪು, ಕೊತ್ತಂಬರಿ, ಪುದೀನ, ಅಲ್ಲ ಇಷ್ಟು ಹಾಕಿ ಮಿಕ್ಸಿ ಮಾಡಿ ತೆಗೆದುಬಿಟ್ಟೆ. ಹೀಗೆ ಒಂದೊಂದೇ ಕೆಲಸಗಳು ಫಾಸ್ಟ್ ಆಗ್ಲಿರ್ತಾವ. ಹಂಗೆ ಬಟಾಟಿ ಮತ್ತು ಒಠಾಣಿ ಎಲ್ಲ ಕುದಿಸಿ ತಕ್ಕೊಂಡೀನಿ. ಈಗೆಲ್ಲ ಇದ್ರದ್ದು ಸಿಪ್ಪಿ ತೆಗೆದು ಇಟ್ಕೋತೀನಿ. ಇನ್ನು ಒಗ್ಗರಣೆ ಹಾಕಿ ಪಲ್ಯ ರೆಡಿ ಆಯಿತು ಅಂತಂದ್ರೆ ಒಗ್ಗರಣೆ 2 in 1. ಅಂದ್ರೆ ಪಲ್ಯಕ್ಕೂ ಒಗ್ಗರಣೆ ಮಾಡ್ತೀನಿ, ಆದ್ರೆ ಒಗ್ಗರಣೆ ಒಳಗಿಂದೇ ಒಂದಿಷ್ಟು ಒಗ್ಗರಣೆ ಚಟ್ನಿ ಸಲುವಾಗಿ ತೆಗೆದು ಇಟ್ಕೋತೀನಿ ನೋಡ್ರಿ. ಅಷ್ಟು ತೆಗೆದು ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಈಗ ಪಲ್ಯ ಹೆಂಗೆ ಮಾಡೀನಿ ತೋರಿಸ್ತೀನಿ. ಮತ್ತು ಪಲ್ಯ ಎಲ್ಲರೂ ಇಷ್ಟಪಟ್ಟರು. ನಮ್ಮ ಮನೆ ಒಳಗೆ ಎಲ್ರಿಗೂ ಇಷ್ಟ ಆಯಿತು. ಇದೇ ಪಲ್ಯ ನಾವು ಪುರಿಗೂ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಪುರಿಗೆ ಮಾಡಿದ್ರೆ ನಡೀತದೆ, ಚಪಾತಿಗೆ ನಡೀತದೆ, ಭಕ್ರಿಗೆ ನಡೀತದೆ, ಅನ್ನಕ್ಕೆ ನಡೀತದೆ, ಎಲ್ಲ ಅದಕ್ಕೂ ನಡೀತದೆ ನೋಡ್ರಿ. ಅಷ್ಟು ಟೇಸ್ಟ್ ಪಲ್ಯ ಆಗ್ತದೆ. ನೀವು ಒಂದು ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಬರ್ರಿ ಈಗ ಮಸ್ತ್ ಟೇಸ್ಟಿಯಾದ ಬಟಾಟಿ ಮತ್ತು ಬಟಾಣಿ ಪಲ್ಯ ಮಾಡೋಣಂತ್ರಿ. ಈಗ ಕಡಾಯಿ ಇಟ್ಟು ಒಂದು 2-3 ಸ್ಪೂನು ಎಣ್ಣೆ, ಯಾಕಂದ್ರೆ ಚಟ್ನಿಗೂ ನಾನು ಒಗ್ಗರಣೆ ತಕ್ಕೋಬೇಕು. ಅದಕ್ಕೆ ಒಂದು 2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಗುಂಟೂರು ಮೆಣಸಿನ್ಕಾಯಿ, ಕರಿಬೇವು, ಅರಿಶಿನ ಎಲ್ಲ ಹಾಕಿ ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಗುಂಟೂರು ಮೆಣಸಿನ್ಕಾಯಿನೂ ಹಾಕಿ ತಕ್ಕೊಂಡು ಬಿಡ್ತೀನಿ ರೀ. ಅವು ಒಂಥರ ಟೇಸ್ಟ್ ಇರ್ತಾವೆ, ಭಾಳ ಖಾರ ಇರಂಗಿಲ್ಲ, ಟೇಸ್ಟ್ ಇರ್ತಾವೆ ನೋಡ್ರಿ. ಒಂದು 2-3 ಸ್ಪೂನ್ ಅಂದು 4-5 ಸ್ಪೂನ್ ಎಣ್ಣೆ ಹಾಕಿರಿ ಅಂತ ಅಂತೀರಿ. ಹೌದ್ರಿ, 4-5 ಸ್ಪೂನೇ ಆಯ್ತದು. ಚಟ್ನಿಗೆ ಒಂದಿಷ್ಟು ತಕ್ಕೋಬೇಕಾಗ್ಯದ. ಮತ್ತು ಪಲ್ಯ ಒಂಚೂರು ಜಾಸ್ತಿ ಮಾಡ್ಲಿಕ್ಕತ್ತೀನಿ. ನನಗೆ ಯಾಕೆ ಇಷ್ಟು ಪಲ್ಯ ಜಾಸ್ತಿ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ಒಂದಿಷ್ಟು ಡಬ್ಬಿ ಕೊಡೋದಿತ್ತು ರೀ. ಹಾಗಾಗಿ ಡಬ್ಬಿ ಅಂದ್ರೆ ಬೇರೆಯವ್ರ ಡಬ್ಬಿಗಳು ನಮ್ಮ ಮನೆ ಒಳಗೆ ಉಳಿದಿದ್ದು. ಅದಕ್ಕೆ ಆ ಡಬ್ಬಿ ಕೊಡೋ ಸಲುವಾಗಿ ಪಲ್ಯ ಇಷ್ಟು ಜಾಸ್ತಿ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈಗ ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ರೆಡಿ ಆಯಿತು. ಇನ್ನು ಒಂದಿಷ್ಟು ಒಗ್ಗರಣೆ ತಕ್ಕೊಂಡು ಬಿಡ್ತೀನಿ. ಈಗ ಈ ಒಗ್ಗರಣೆ ಒಳಗೆ ನಾನು ಬಟಾಟಿ ಏನು ಕುದಿಸಿ ಇಟ್ಕೊಂಡಿದ್ನಲ್ಲ ಬಟಾಟಿ, ಅದಕ್ಕಿಂತ ಮುಂಚೆ ಉಳ್ಳಾಗಡ್ಡಿ, ತೊಪ್ಪಲು ಉಳ್ಳಾಗಡ್ಡಿ ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ಹೆಚ್ಚಿಟ್ಕೊಂಡಿನಿ. ತೊಪ್ಪಲು ಉಳ್ಳಾಗಡ್ಡಿ ಎಲ್ಲನೂ ಹಾಕಿ ಚೆಂದಾಗಿ ಎಣ್ಣೆ ಒಳಗೆ ತಾಳಿಸ್ಕೊತೀನಿ ನೋಡ್ರಿ. ಮತ್ತು ಇದು ಚೆಂದಾಗಿ ತಾಳಿಸ್ಕೊಂಡ್ಮೇಲೆ ಇದರೊಳಗೆ ಬಟಾಟಿ ಏನು ಕುದಿಸಿ ಇಟ್ಕೊಂಡೇನಿಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಮೊನ್ನೆ ಇದೇ ದೋಸೆದ್ದು ಕ್ವಶನ್ ಕೇಳಿದ್ರಿ, ಇದೆಲ್ಲ ಇಡ್ಲಿ ಬ್ಯಾಟರ್ ಮತ್ತು ದೋಸೆ ಬ್ಯಾಟರ್ ಇವೆಲ್ಲ ಹೆಂಗೆ ಇಡ್ತೀರಿ ಹಿಟ್ಟು ಅಂಥೇಳಿ ತೆಗೆದು ಸ್ಟೋರ್ ಮಾಡಿ. ಅಂದರೆ 2 days 3 days ತಿನ್ನಲಿಕ್ಕೆ ನಾವು ಫ್ರಿಜ್ ಅಂತೂ ಯೂಸ್ ಮಾಡೋಂಗಿಲ್ಲ. ಹಾಗಾಗಿ ದೋಸೆಗೆ ಇಡ್ಲಿಗೆ ಹಾಕಿದರೆ 1 ದಿವಸ ಅಷ್ಟೇ ಆಗಬೇಕದು. ಅಂದ್ರೆ 1 ದಿವಸ ಅಷ್ಟೇ ಅಂದರೆ ಮುಂಜಾನಂತೂ ಟಿಫನ್ ಮಾಡಿರ್ತೀವಿ, ಮತ್ತು ಸಾಯಂಕಾಲ ಮತ್ತೇನು ಬರ್ತೀವಿಲ್ಲ ಸ್ಕೂಲಿಗೆ ಹೋಗಿ ಬಂದು
ಮತ್ತೊಂದೊಂದು ದೋಸೆ ಹಾಕ್ಕೊಂಡು ತಿನ್ನೋದು. ಅವತ್ತಿನ ಹಂಚು ಆಲ್ಮೋಸ್ಟ್ ಒಲಿ ಮೇಲೆ ಇದ್ದಂಗೆ ಆಗಿಬಿಟ್ಟಿರ್ತದೆ. ಯಾರಿಗೆ ಬೇಕವ್ರು ಮಾಡ್ಕೊಳ್ಳೋದು ಮತ್ತು ವಾಪಸ್ ಇಡೋದು ಇದೇ ಆಗಿರ್ತದೆ ನೋಡ್ರಿ. ಹಾಗಾಗಿ ಸಾಯಂಕಾಲದವರೆಗೂ ಹಿಟ್ಟಂತೂ ಖಾಲಿ ಆಗ್ತದೆ. ಈಗ ನೋಡ್ರಿ ಎಲ್ಲ ಬಟಾಟಿ ಕುದಿಸಿ ಇಟ್ಕೊಂಡ ಬಟಾಟಿ ಎಲ್ಲ ಮ್ಯಾಶ್ ಮಾಡಿ ಹಾಕಿ ಅದರೊಳಗೆ ಪೇಸ್ಟು ಪುದೀನ ಕೊತ್ತಂಬರಿ ಅಲ್ಲ ಎಲ್ಲ ಕೂಡಿಸಿದ್ದು ಪೇಸ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿಬಿಡ್ತೀನಿ ರೀ. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಯದ ಬೇಕಂದ್ರೆ ಖಾರ ಪುಡಿ ನೀವು ಹಾಕ್ಕೋಬೋದು, ಇಲ್ಲ ಬಿಡ್ಬೋದು, ಎರಡೂ ನಡೀತದೆ. ಇದಕ್ಕೇನದ ಸ್ವಲ್ಪ ನೀರು ಹಾಕಿ ಇನ್ನು ಒಂದು 2-3 ಕುದಿಲಿಕ್ಕೆ ಇಡ್ತೀನಿ. ಇದ್ರೊಳಗೆ ಮಸಾಲೆ ಪುಡಿ ಜೋಡಿ ಏನು ಹಾಕಿದ್ರಿ ಅಂತೀರಿ? ನಾನು ಹೇಳಿದ್ನಲ್ರಿ ಮೊರಿಂಗಾ ಪೌಡ್ರ್ ತೊಗೊಂಬಂದೀವಿ ಅಂಥೇಳಿ. ಅಲ್ಲಿ ಆರ್ಗ್ಯಾನಿಕ್ ಒಂದು ಶಾಪಿಗೆ ಹೋದಾಗ ಅದನ್ನು ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಎಲ್ಲದರೊಳಗೂ. ಯಾಕಂದ್ರೆ ಅದನ್ನು ಉಪಯೋಗಿಸಿ ನಾವು ಖಾಲಿ ಮಾಡೋದು ಚಲೋ. ಸ್ವಲ್ಪ 1-2 ಸರಿ ಉಪಯೋಗಿಸಿ ಹಂಗೆ ಇಡೋದು, ಅದು ಕೆಟ್ಟು ಹೋಗೋದು ಹಿಂಗೆಲ್ಲ ಆಗ್ಬಾರ್ದಲ್ರಿ. ಅದಕ್ಕೆ ಎಲ್ಲದಕ್ಕೊಂದಿಷ್ಟು ಹಾಕಿರ್ತೀನಿ. ಟೇಸ್ಟ್ ಮಾತ್ರ ಸೂಪರ್ ಕೊಡ್ತದೆ. ಮತ್ತು ಇಲ್ಲಿ ಇನ್ನೊಂದು ರೀ 4 ಒಲಿದು ಈ ದೊಡ್ಡ ಹಂಚು ಇಟ್ವಿ ಅಂದ್ರೆ ಅದರ ಹಿಂದಿನ ಒಲಿ ಅದರದ್ದು ಚಕ್ರನೇ ಹಾಕ್ಲಿಕ್ಕೆ ಬರಂಗಿಲ್ಲ, ಅದು ತೆಗೆದು ಬಿಡ್ಬೇಕಾಗ್ತದೆ. ಈಗ ತೆಗೆದು ನೋಡ್ರಿ. ಹಂಗೆ ಈಗ ಹಂಚು ಕಾಯ್ದದ. ಫಸ್ಟ್ ಏನು ಎಣ್ಣೆ ಹಚ್ತೀನಿ ಅಷ್ಟ ನೋಡ್ರಿ, ಮತ್ತು ಹೊಳ್ಳಿ ಎಣ್ಣೆ ಹಚ್ಚಂಗಿಲ್ಲ. ಏನು ದೋಸೆ ಮೇಲೆ ಎಣ್ಣೆ ಹಾಕ್ತೀನಿಲ್ಲ ಅದಷ್ಟೇ. ಈಗ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಒಂದೇದ್ದು ಮಾಡಬೇಕಾದ್ರೆ ಎಣ್ಣೆ ಹಚ್ಚಿ ಅದ್ರ ಮೇಲೆ ಉಪ್ಪಿನ ನೀರು ಹಾಕಿ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಹಿಟ್ಟು ಇನ್ನೂ ಚಂದ ಉಬ್ಬಿಲ್ಲ, ಖರೆ ದೋಸೆ ಮಾತ್ರ ಚಲೋ ಬರ್ತಾವೆ ನೋಡ್ರಿ. ನೀವು ಬೇಕಿದ್ರೆ ಖರೆ ಹಂಗೆ ನೋಡಿದ್ರೆ ಎವ್ರಿ ಟೈಮ್ ನಮ್ಮದು ದೋಸೆ ಹಿಟ್ಟು ಭಾಳ ಅಂದ್ರೆ ಭಾಳ ಚಂದ ಉಬ್ಬಿರ್ತದೆ. ಮತ್ತು ಅದ್ರಾಗ ಇವತ್ತು ಭಾಳ ಲಘು ಮಾಡ್ಲಿಕತ್ತೀನಿ ರೀ ನಾ ದೋಸೆ ಮಾತ್ರ ಮಸ್ತ್ ಬರ್ತಾವೆ. ಒಂದೇ ದೋಸೆ ಮಾತ್ರ ಆಕಳು ಒಟ್ಟು ಪ್ರಾಣಿಗಳಿಗೆ, ನಾಯಿ ಒಟ್ಟು ಪ್ರಾಣಿಗಳಿಗೆ ಹಾಕಿನೇ ತಿನ್ನೋದು ನೋಡ್ರಿ. ದೋಸೆ ಹೆಂಗೆ ಬರ್ಲಿಕತ್ತಾವ? ಆಸೆಯ ದೋಸೆ. ನಮ್ಮ ಮನೆಯೊಳಗೆ ನಾವು ದಿನ ದೋಸೆ ಮಾಡಿದ್ರು ದೋಸೆ ಇನ್ನೊಬ್ರು ಮಾಡಬೇಕಾದ್ರೆ ಬಾಯಿಯೊಳಗೆ ನೀರು ಬರೋದಂತೂ ಸಹಜನೇ. ಹಾಗೆ ಅದ ನೋಡ್ರಿ. ದೋಸೆದೇನು ಪ್ರಭಾವ ಗೊತ್ತಿಲ್ಲ, ಅದು ಆಸೆಯ ದೋಸೆ ಅಂಥೇಳಿ ಯಾರು ಪ್ರವೀಣರು ಅದ್ರೊಳಗೆ ಅಗ್ದಿ ಖರೇನೇ ಇಟ್ಟಾರ ಅವರು, ಕರೆಕ್ಟೇ ಅದ. ನಾವು ದೋಸೆ ನಮ್ಮ ಮನೆಯೊಳಗೆ ದಿನಾಲೂ ಮಾಡಲಿ ಆದರೂ ಕೂಡ ಮತ್ತು ದೋಸೆ ತಿಂತೀಯಾ ಅಂತ ಕುರುಕುರು ದೋಸೆ ತೋರಿಸಿದ್ರೆ, ಮಸಾಲೆ ದೋಸೆ ತೋರಿಸಿದ್ರೆ ತಿನ್ಬೇಕೇ ಅಂತ ಅನಿಸ್ಬಿಡ್ತದೆ. ಹೌದಿಲ್ರಿ? ನೋಡ್ರಿ ಒಗ್ಗರಣೆ ಚಟ್ನಿಗೆ ಆ್ಯಡ್ ಮಾಡಿದೆ. ಚಟ್ನಿನೂ ಮಸ್ತಾಗಿರ್ತದೆ. ಕೊಬ್ಬರಿ ಎಲ್ಲ ಏನೂ ಯೂಸ್ ಮಾಡ್ಲಾರ್ದೇ ಚಟ್ನಿನೂ ಮಸ್ತಾಗಿರ್ತದೆ ನೋಡ್ರಿ. ದೋಸೆನೂ ತಾನೇ ಬರ್ಲಿಕ್ಕತ್ತದ, ಅಷ್ಟು ಮಸ್ತ್ ಟೇಸ್ಟಿ ದೋಸೆ. ಇದರೊಳಗೆ ಏನೂ ಹಾಕಿಲ್ಲ. ಎವ್ರಿ ಟೈಮ್ ಬೇರೆ 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 ಏನಾರ ಹಾಕಿ ಮಾಡಿರ್ತೀನಿ. ಇವತ್ತು ಸಿಂಪಲ್ ಆದ ದೋಸೆ ಹೇಳ್ದಾವ. ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಸಾರಿ ಆರ್ಡ್ರ್ ಮಾತ್ರ ಬರ್ಲಿಕ್ಕತ್ತಾವ. ಥ್ಯಾಂಕ್ಸ್ ರೀ, ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಇನ್ನೂ ಒಂದು ವಿಷಯ, ಈಗ ಸಾರೀಸು ರೇಟು ಈಗ ಅದೇ ಸಾರಿನೇ ಸೇಮ್ ಸಾರೀಸು ಇವತ್ತೊಂದು ರೇಟ್ ಇರ್ತದೆ, ಮತ್ತೊಂದು 15 ದಿವಸ ಆದಮೇಲೆ ಚೇಂಜ್ ಆಗಿರ್ತದೆ. ಕಡಿಮೆನೂ ಆಗ್ಬೋದು, ಹೆಚ್ಚು ಆಗ್ಬೋದು. ಹೆಚ್ಚಾಗಿ ಕಡಿಮೆನೇ ಆಗ್ತವೆ. ಯಾಕಂದ್ರೆ ಲೇಟೆಸ್ಟಾಗಿ ಏನು ಇರ್ತಾವಲ್ಲ ಸಾರೀಸು, ಅವಾಗ ಒಂಚೂರು ಹೆಚ್ಚಿರ್ತದೆ. ನಾನು ಇಲ್ಲಿವರೆಗೂ ಪರ್ಚೇಸ್ ಮಾಡಿದ್ದು ಇಲ್ಲ. ಒಂದೊಂದು ಸಾರಿ ಏನಾಗ್ತದೆ ಹೆಚ್ಚು ಆಗ್ತಾವೆ. ಡಿಮ್ಯಾಂಡ್ ಜಾಸ್ತಿ ಆಯ್ತಂದ್ರೆ ಆ ಸಾರಿ ರೇಟು ಹೆಚ್ಚೂ ಆಗಿರ್ತವೆ. ಅದಕ್ಕೆ ಮತ್ತೆ ಒಬ್ಬರಿಗೆ ಒಂದೊಂದು ಪ್ರಶ್ನೆ ಇರ್ತದಲ್ರಿ. ನಮಗೆ ಕೊಡಬೇಕಾದ್ರೆ ಸೀರೆ 980 ಇತ್ತು, 1180 ಇತ್ತು. ಈಗೇನದ 980 ಹಾಕಿರಲ್ಲ, 1000 ಹಾಕಿರಲ್ಲ ಅಂದ್ರೆ ನಮ್ಮ ಕಡೆ 200 ರೂಪೀಸ್ ಹೆಚ್ಚು ಹೋಯ್ತು. ಹಾಗೆ ಏನೂ ತಿಳ್ಕೊಳಿಕ್ಕೆ ಹೋಗಬೇಡ್ರಿ. ರೇಟು ಕಡಿಮೆ ಆದ್ರೆ ನಾವು ಕಡಿಮೆನೇ ಹಚ್ಚಿರ್ತೀವಿ, ಹೆಚ್ಚಾದರೆ ಹೆಚ್ಚಿಗೆನೇ ಹೇಳಿರ್ತೀವಿ. ಅದರೊಳಗೆ ನಮ್ಮ ಪ್ರಾಫಿಟ್ ಏನೂ ಇಲ್ಲರಿ. ನಿಮಗೆ ಹೇಳಿದ್ರೆ ಒಂದು ಸಾರಿ ಎಲ್ಲನೂ ಹೇಳ್ತೀನಂತ ನೋಡ್ರಿ. ದೋಸೆ ಮಾತ್ರ ಸೂಪರಾಗಿ ಬರ್ಲಿಕ್ಕತ್ತವ. 1 ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.
ಇವು ನೋಡ್ರಿ ಸಣ್ಣ ಸಣ್ಣ ದೋಸೆಗಳು ಡಬ್ಬಿಗೆ ಹಾಕಿ ಕೊಡಲಿಕ್ಕೆ ಚಲೋ ಅನ್ನಿಸ್ತಾವೆ. ಯಾಕಂದ್ರೆ ಮಧ್ಯಾಹ್ನ ಹೊತ್ತಿಗೆ ಮತ್ತು ಅವು ತೆಳ್ಳಗಿನ ದೋಸೆ ಆದ್ರೆ ಏನಾಗ್ತವೆ, ಟೇಸ್ಟ್ ಹೋಗ್ಬಿಟ್ಟಿರ್ತಾವೆ. ಅದಕ್ಕೆ ದಪ್ಪ ದೋಸೆ ಏನಾಗ್ತವೆ ರೀ, ಟೇಸ್ಟ್ ಇರ್ತಾವೆ. ಅದಕ್ಕೆ ಡಬ್ಬಿಗೆ ಹಾಕ್ಲಿಕ್ಕೆ ದಪ್ಪನ ದೋಸೆನೇ ಮಾಡಿರ್ತೀನಿ ನೋಡ್ರಿ. ಈಗ ನೋಡ್ಲಿಕ್ಕತ್ತದ್ದು ಸಾಫ್ಟ್ ಕಾಶ್ಮೀರಿ ಪಟೋಲಾ ಸಿಲ್ಕ್ ಸಾರೀಸ್, ಡಬಲ್ ಸೈಡ್ ಕಾಂಟ್ರಾಸ್ಟ್ ಬಾರ್ಡರ್ ಇಕ್ಕತ್ ಜಾಕಾರ್ಡ್ ಸಾರೀಸ್, ಕಾಂಟ್ರಾಸ್ಟ್ ರಿಚ್ ಪಲ್ಲು ವಿತ್ ಹೈಲೈಟೆಡ್ ಟೆಸಲ್. ಭಾಳ ಮಸ್ತ್ ಅವರಿ ಸಾರೀಸ್, ಮಾತ್ರ ಸೂಪರ್ ಅಂದ್ರೆ ಸೂಪರ್ ಆಗ್ಯಾವ. ನಾನು ಕೂಡ ಒಂದು ಸಾರಿ ತೊಗೊಂಡೀನಿ. ನಿಮ್ಗೆ ಇಷ್ಟ ಆದವು ಅಂದ್ರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣಿಸುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿರಿ. ನಿಮಗೆ ಸೆಲೆಕ್ಟ್ ಆದ ಸೀರೆ, ನಿಮಗೆ ನೀವು ಇಷ್ಟಪಡುವಂಥ ಸೀರೆಯನ್ನು ನಿಮ್ಮ ಮನೆಗೆ ಕಳಿಸೋ ಜವಾಬ್ದಾರಿ ನಮ್ಮದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.